ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಶೈಲಾ. ಸ್ವೀಟ್ ಶಾವಿಗೆ ಮಾಡ್ತಾಯಿದ್ದೀನಿ. ಉದ್ರಾಗಿ ಬರುತ್ತೆ ಇದು. ಈ ಥರ ಫಾಲೋ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಕೊಡಿ. ನಾನು ಹಾಕೋ ಪ್ರತಿಯೊಂದು ವೀಡಿಯೋನೂ ನಿಮಗೆ ಫಸ್ಟ್ ರೀಚ್ ಆಗುತ್ತೆ. ನೀವೇ ನೋಡ್ತಾ ಇರ್ಬೋದು, ಉದ್ರಾಗಿ ನೋಡಿ, ಒಂಚೂರು ನುಣ್ಣಗಾಗಲ್ಲ. ಈ ಥರ ಫಾಲೋ ಮಾಡಿ. ಮಾಡುವ ವಿಧಾನ: ಒಂದು ಬಟ್ಲನ್ನ ಇಟ್ಕೊಂಡು, ನಾನು ಒಂದು ಬಟ್ಲು ಅಳತೆ ತಗೊಂಡಿದ್ದೀನಿ. ಆ ಬಟ್ಲಲ್ಲಿ ಒಂದು ಬಟ್ಲು ಬೆಲ್ಲ, ಅದೇ ಬಟ್ಲಲ್ಲೇ ನೀರು ಹಾಕ್ಕೊಂಡು ಬೆಲ್ಲನ ಕರಗಿಸ್ಕೊಬೇಕು. ಒಂದು ಬಟ್ಲು ಬೆಲ್ಲಗೆ ಒಂದು ಬಟ್ಲು ಅದೇ ಬಟ್ಲಲ್ಲಿ ನೀರು ಹಾಕ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಏಲಕ್ಕಿ ಪೌಡ್ರು ಹಾಕ್ಕೊಂಡು ಬೆಲ್ಲನ ಕರಗಿಸ್ಕೊಳ್ಳೋಣ. ಬೆಲ್ಲನ ಕರಗಿಸ್ಕೊತೀನಿ. ಇದನ್ನು ಸೈಡ್ಗೆ ಎತ್ತಿಟ್ಕೊಂಡು ರೋಸ್ಟೆಡ್ ಶಾವಿಗೆ ತಗೊಂಡಿದ್ದೀನಿ ನಾನು. ಇದನ್ನೇನು ಉರಿಯೋಷ್ಟು ಬೇಕಾಗಿಲ್ಲ. ಒಂದು ಬಟ್ಲು ಇಟ್ಕೊಂಡು 1 ಸ್ಪೂನ್ ತುಪ್ಪ ಹಾಕ್ಕೋತಾ ಇದ್ದೀನಿ. ದ್ರಾಕ್ಷಿ, ಗೋಡಂಬಿ, ಬಾದಾಮಿ ತುಪ್ಪನಲ್ಲಿ ಹುರ್ಕೊಳ್ಳೋಣ. ಹುರ್ಕೊಂಡು ಸೈಡ್ಗೆ ಎತ್ತಿಟ್ಕೊತೀನಿ. ಇದನ್ನು ಅದೇ ಬಟ್ಲಿಗೆ ಶಾವಿಗೆ ಪುಡಿ ಮಾಡಿಕೊಂಡು ಒಂದು ಬಟ್ಲು ಶಾವಿಗೆ ಹಾಕಿದೆ. ಒಂದು 10 ನಿಮಿಷ ಆ ತುಪ್ಪದಲ್ಲಿ ಹುರ್ಕೊಳ್ಳೋಣ. ಇದು ರೋಸ್ಟ್ ಶಾವಿಗೆ ಆಗಿರೋದ್ರಿಂದ ತುಂಬ ಉರಿಯೋಷ್ಟೇನು ಬೇಕಾಗಿಲ್ಲ. ಆ ತುಪ್ಪ ಸ್ವಲ್ಪ ಮಿಕ್ಸ್ ಆಗಲಿ ಅಂತ ಅಷ್ಟೇ. ನಾವು ಬೆಲ್ಲ ಕರಗಿಸಿಟ್ಕೊಂಡಿದ್ದಲ್ವ, ಅದು ಶಾವಿಗೆ ಎಷ್ಟು ಮುಣುಗುತ್ತೋ ಅಷ್ಟು ಮಾತ್ರ ಬೆಲ್ಲ ಪಾಕ ಹಾಕ್ಕೊಳ್ಳೋಣ. ನೋಡಿ, ಇಷ್ಟೇ ಸಾಕು. ತುಂಬ ಜಾಸ್ತಿ ಹಾಕ್ಕೊಬಾರ್ದು, ನುಣ್ಣಗಾಗ್ಬಿಡುತ್ತೆ. ಇಷ್ಟೇ ಸಾಕು. ಬೆಲ್ಲದ ಪಾಕ ಉಳ್ಕೊಂಡ್ರೂ ಪರವಾಗಿಲ್ಲ, ಇಷ್ಟೇ ಸಾಕು. ಇವಾಗ ಮುಚ್ಚಿಟ್ಬಿಟ್ಟು ಬೇಯಿಸ್ಕೊಳ್ಳೋಣ. ನೋಡಿ, ಒಂದು ರೌಂಡ್ ತಿರುಗಿಬಿಟ್ಟು ಈಗ ಸ್ವಲ್ಪ ಮಗ್ಗಬೇಕು. ಮುಚ್ಚಿಟ್ಬಿಟ್ಟು 10 ನಿಮಿಷ ಮಗ್ಗಿಸ್ಕೊಂಡ್ರೆ ಸಾಕು. ಶಾವಿಗೆ ಸ್ವೀಟ್ ರೆಡಿ. ಈ ಥರ ಒಮ್ಮೆ ಫಾಲೋ ಮಾಡಿ. ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.